ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಸ್ವಲ್ಪನಾದರೂ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಹೇಗೆ ಅನ್ನಿಸ್ತು ವ್ಲಾಗ್ ಅಂತ. ಓಕೆ, ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನಮ್ಮ ದೇವ್ರ ಮನೆ ಟೋರ್ನ ತೋರಿಸ್ತಾ ಇದ್ದೀನಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕೇಳ್ತಾನೆ ಇದ್ದೀರಿ, ಅಕ್ಕ ಡೈಮೆನ್ಷನ್ಸ್ ಹೇಳಿ ಮತ್ತು ಕಂಪ್ಲೀಟ್ ಟೋರ್ ಕೊಡಿ, ಯಾವ ರೀತಿಯಾಗಿ ನೀವು ಅರೇಂಜ್ ಮಾಡಿದ್ದೀರಾ, ಯಾವ ರೀತಿಯಾಗಿದೆ ನಿಮ್ಮ ದೇವ್ರ ಮನೆ ಅಂತೆಲ್ಲ ಪ್ರತಿಯೊಂದನ್ನು ಕೇಳ್ತಾ ಇದ್ದೀರಿ. ಸೊ ಬನ್ನಿ, ನಿಮಗೆ ನಮ್ಮ ದೇವ್ರ ಮನೆ ಟೋರ್ನ ಕೊಡ್ತೀನಿ. ಆ್ಯಂಡ್ ಜೊತೆಗೆ ತುಂಬ ಜನ ಇನ್ನೊಂದು ಕ್ವೆಶನ್ ಕೂಡ ಕೇಳ್ತಾ ಇದ್ದೀರಿ, ಯಾಕೆ ನಿಮ್ಮ ಮನೇಲಿ ಆಲ್ರೆಡಿ ಒಂದು ದೇವ್ರ ಮನೆ ಇದೆಯಲ್ವಾ, ಸೊ ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ ನೀವು ಅಂತ. ಸೊ ಅಲ್ಲಿ ಹಿಂದೆಗಡೆ ನೋಡ್ಬೋದು, ಲೈಕ್ ಇದು ಬಂದು ನಮ್ಮ ಮನೆಯಲ್ಲಿ ಬಂದಿರೋವಂಥ ದೇವ್ರ ಮನೆ, ಅಂದರೆ ಅವರೇ ಕೊಟ್ಟಿರೋವಂಥ ದೇವ್ರ ಮನೆ. ಬಟ್ ಅದು ಬಂದು ವಾಸ್ತು ಪ್ರಕಾರ ಸರಿ ಇಲ್ಲ, ಸೊ ಅದಕ್ಕೇ ಅಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ನಾವು. ಲೈಕ್ ಯೂಶ್ವಲಿ ದೇವರ ಮೂಲೆ ಬಂದ್ಬಿಟ್ಟು ಆ ಕಡೆ ಮೂಲೆಯಲ್ಲಿದೆ, ಸೊ ನಮ್ಮ ಸೋಫಾ ಇದೆಯಲ್ಲ ಆ ಮೂಲೆಯಲ್ಲಿದೆ. ಬಟ್ ಇಲ್ಲಿ ಮತ್ತು ಈ ಕಡೆ ಬಂದ್ಬಿಟ್ಟು ಮುಳುಗೋ ಬಾಗ್ಲು ಕಡೆ ಬರುತ್ತೆ ಅಂತ ಮಮ್ಮಿ ಇದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಮ ಈ ದೇವ್ರ ಮನೆ ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ವಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೇ ನಾವು ಅದನ್ನು ಯೂಸ್ ಮಾಡ್ತಿದ್ದೆ, ಇದನ್ನು ಯೂಸ್ ಮಾಡ್ತಿದ್ವಿ. ತುಂಬ ಕ್ವೆಶನ್ಸ್ ಬರ್ತಿತ್ತು, ಯಾವಾಗ ದೇವ್ರ ಮನೆ ತೋರಿಸಿದಾಗಲೂ ನನಗೆ ಇದೊಂದು ಕ್ವೆಶನ್ ಅಂತೂ ಬಂದೇ ಬರ್ತಿತ್ತು, ದೇವ್ರ ಮನೆ ಇದ್ರೂ ಯಾಕೆ ಸಪ್ರೇಟಾಗಿ ಮಾಡ್ತಾ ಇದ್ದೀರಾ ಅಂತ. ಸೊ ದಿಸ್ ವಾಸ್ ದ ಓವರ್ ಆಲ್ ರೀಸನ್. ಆ್ಯಂಡ್ ಬನ್ನಿ ಇವಾಗ ದೇವ್ರ ಮನೆ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಮ್ಮ ದೇವ್ರ ಮನೆ ನಾವು ಕಸ್ಟಮೈಸ್ ಮಾಡ್ಕೊಂಡಿದ್ದು ಈ ದೇವ್ರ ಮನೆನ 2019 ಅನ್ಸುತ್ತೆ ಮಾಡಿಸಿದ್ದು ಇದನ್ನ. ಆ್ಯಂಡ್ ಅವಾಗ ಇದನ್ನ ಮಾಡಿಸೋದಕ್ಕೆ ನಮಗೆ 6,500 ರೂಪಾಯಿ ಅಷ್ಟೇ ಆಗಿದ್ದು. ಬಟ್ ಇವಾಗ ನೀವು ಹೋಗ್ಬಿಟ್ಟು ಕೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಬಟ್ ಅವಾಗ 6,500 ರುಪೀಸ್ ಆಗಿದ್ದು ಅಷ್ಟೇ ಈ ಒಂದು ದೇವ್ರ ಮನೆನ ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದ್ರದ್ದು ಕಂಪ್ಲೀಟ್ ಮೆಷರ್ಮೆಂಟ್ ಕೊಡ್ತೀನಿ ನಾನು ನಿಮಗೆ, ಎಷ್ಟಿದೆ ಹೇಗೆ ಅಂತ ಎಲ್ಲ. ಸೊ ಇದನ್ನ ನಾನೇ ಈ ರೀತಿ ಬೇಕು ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿಬಿಟ್ಟು ಅವ್ರು ಕೊಟ್ಟಿದ್ದು. ಅವ್ರು ಆ ಥರನೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕೋರ್ಮಂಗ್ಲ ಸೋನಿ ಸಿಗ್ನಲ್ ಅಲ್ಲ, ಆಡ್ಗುಡಿ ಸಿಗ್ನಲ್ ಹತ್ರ ಅವ್ರ ಶಾಪ್ ಇರೋದು, ಅಲ್ಲಿಂದನೇ ಮಾಡಿಸ್ಕೊಂಡಿದ್ದು. ಲೋಕಲ್ ವೆಂಡರ್ ಮಾಡಿದ್ದು ಆ್ಯಕ್ಚುಲಿ. ಸೊ ಎಸ್, ಇವಾಗ ಇದ್ರದ್ದು ಕಂಪ್ಲೀಟ್ ಮೆಷರ್ಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಗೋಪುರದಿಂದ ಹಿಡಿದು ಕೆಳಗಡೆ ತನಕ ನೋಡಿದ್ರೆ, ಸೊ ಇಲ್ಲಿಂದ ಗೋಪುರದಿಂದ ಕೆಳಗಡೆ ತನಕ ಬಂದ್ಬಿಟ್ಟು 5 ಅಡಿ ಇದೆ. ನಾನು ಕರೆಕ್ಟಾಗಿ 5 ಅಡಿ ಇದ್ದೀನಿ, ನನ್ನ ಹೈಟ್ ಅಷ್ಟೇ ಮಾಡಿಸಿದ್ದು. ಅವಾಗ ನನ್ನ ಹೈಟ್ ತಗೊಂಡೇ ಮಾಡಿಸ್ಕೊಂಡಿದ್ದೆ. ಸೊ ಇಲ್ಲಿಂದ ಇಲ್ಲಿ ತನಕ 5 ಅಡಿ ಇದೆ. ಬಟ್ ನೀವು ಈ ಒಂದು ಬಾಗಿಲಿದೆಯಲ್ಲ, ಸೊ ಈ ಬಾಗಿಲಿಂದ ಲೆಕ್ಕ ಹಾಕಿದ್ರೆ ಕೆಳಗಡೆ ತನಕ 4 ಅಡಿ ಬರುತ್ತೆ ಅಂತ ಹೇಳಿದ್ರು ಪುನೀತ್. ಸೊ ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಇಂಚಸಲ್ಲಿ ಹೇಳಬೇಕು ಅಂದರೆ 48 ಇಂಚಸ್. ಸೊ ಇದು 4 ಅಡಿ ಇದೆ, ಇದ್ರ ಮೇಲ್ಗಡೆ 5 ಅಡಿ ಇದೆ. ಸೊ ಟೋಟಲ್ ಆಗಿ 5 ಅಡಿ, ಬಾಗಿಲಿಂದ ಕೆಳಗಡೆ ತನಕ 4 ಅಡಿ ಇದೆ. ಆ್ಯಂಡ್ ಇದ್ರದ್ದು ಒಳಗಡೆ ಡೈಮೆನ್ಷನ್ ಎಷ್ಟಿದೆ ಅಂದರೆ ಕಂಪ್ಲೀಟ್ ಆಗಿ 22 ಇಂಚಸ್ ಇದೆ, 21.5. ಸೊ ಒಳಗಡೆ ಡೈಮೆನ್ಷನ್ ಬಂದ್ಬಿಟ್ಟು 21.5 ಅಂದರೆ ಈ ಥರ. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ಅಂದರೆ ಈ ಥರ ಅಗ್ಲ ನೋಡಕ್ಕೆ ಹೋದರೆ ಸೊ ಈ ಥರ ಅಗ್ಲ ನೋಡಕ್ಕೆ ಹೋದರೆ 32 ಅಂದರೆ ನೀವು ಒಂದು 30 ಇಂಚಸ್ ಅಂತ ಹಾಕೋಬೋದು. ಸೊ 30 ಇಂಚಸ್ ಅಂದರೆ 2.5 ಫೀಟ್, 2.5 ಅಡಿ ಈ ಥರ ಅಗ್ಲ ಇದೆ. ಆ್ಯಂಡ್ ಮೇಲ್ಗಡೆ ನೋಡಿದ್ರೆ ಈ ಥರ 2 ಗ್ಲಾಸಸ್ನ ಫಿಟ್ ಮಾಡಿಸಿದ್ದೀವಿ. ಅಂದರೆ 2 ಪಾರ್ಟಿಷನ್ ಡೋರ್, ಇದು 1 ಪಾರ್ಟಿಷನ್ ಅಲ್ಲ, 2 ಪಾರ್ಟಿಷನ್ ಡೋರ್, 2 ಗ್ಲಾಸಸ್ನ ಫಿಟ್ ಮಾಡಿಸ್ಬಿಟ್ಟು ಇದೆಲ್ಲ ಚಿಕ್ಕ ಈ ಥರ ಗಂಟೆ. ಸೊ ಇಲ್ಲಿ ಒಳಗಡೆ ಈ ಥರ ಗಂಟೆಗಳನ್ನ ಫಿಟ್ ಮಾಡಿಸಿದ್ವಿ. ಬಟ್ ಲಕ್ಷಿತ ಅವಾಗ ಚಿಕ್ಕವನಿದ್ನಲ್ಲ, ಎಲ್ಲನೂ ಬೀಳಿಸ್ಬಿಟ್ಟಿದ್ದಾನೆ. ಸೊ ಇದೊಂದೇ ಗಂಟೆ ಇವಾಗ ಉಳಿದಿರೋದು ಅನ್ಸುತ್ತೆ. ಸೊ ಈ ಥರ. ಆ್ಯಂಡ್ ಒಳಗಡೆ ಸೈಡಲ್ಲಿ ನೋಡಿದ್ರೆ ನೀವು ಒಳಗಡೆ ನೋಡಿದ್ರೆ, ಸೊ ನಾನು ಆಗಲೇ ಹೇಳಿದಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಮೆಜರ್ಮೆಂಟ್ ಇದೆ. ಸೊ ಅದೆಷ್ಟಿದೆ ಅಂದರೆ
ಓಕೆ, ಸೊ ಇದು ಓಪನ್ ಮಾಡಿದಾಗ ಇಲ್ಲಿ ನೋಡಿದ್ರೆ ಇದು ಇಲ್ಲಿಂದ ಇಲ್ಲಿ ತನಕ 38.5 ಇಂಚಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 38.5 ಇಂಚಸ್ ಇದೆ. ಆ್ಯಂಡ್ ಇಲ್ಲಿ ಒಳಗಡೆ ನೋಡಿದ್ರೆ ಒಂದು ದೊಡ್ಡದ ಇಲ್ಲಿ ಫೋಟೋಸ್ ಎಲ್ಲ ಅಂದರೆ ಪ್ರಾಪರಾಗಿ ಒಂದು ದೊಡ್ಡ ಫೋಟೋನ ಇಡ್ಬೋದು, ಅಷ್ಟು ಒಳಗಡೆ ಜಾಗ ಇದೆ. ಆ್ಯಂಡ್ ಇಲ್ಲಿ ಒಂದು ಅಲ್ಗೆನ ಕೂಡ ಹಾಕಿದ್ದೀವಿ, ಅಂದರೆ ಸ್ಟೆಪ್ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಅಲ್ಗೆನ ಹಾಕ್ಸಿದ್ವಿ. ಸೊ ಇದು ಬಂದು ರಿಮೂವೇಬಲ್, ಬೇಕು ಅಂದರೆ ಇಟ್ಕೋಬೋದು, ಬೇಡ ಅಂದಾಗ ತೆಗಿಬೋದು ಆ ಥರ. ಸೊ ಬೈ ಚಾನ್ಸ್ ನೀವೇನಾದರೂ ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ ಅಂತಾಗಲೂ ಇದು ತುಂಬ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲಿ ನೀವು ಅಲ್ಗೆನ ತೆಗೆದ್ಬಿಟ್ಟು ಬರೀ ಲಕ್ಷ್ಮಿನ ಮಾತ್ರ ಇಲ್ಲಿ ಕೂರಿಸ್ಬೋದು, ಆ ಥರ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇಲ್ಲ ಬನ್ನಿ, ಬಟ್ ಒಳಗಡೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜಾಸ್ತಿ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಲೈಕ್ ಒಳಗಡೆ ಪಾರ್ಟಿಷನ್ ಆದಮೇಲೆ ಸೊ ಇವಾಗ ಕೆಳಗಡೆಗೆ ಬರೋಣ. ಸೊ ಇಲ್ಲೊಂದು ಸ್ಲೈಡಿಂಗ್ ಟ್ರೇ ಥರ ಕೊಡಿಸ್ಕೊಂಡಿದ್ದೀವಿ. ಇದು ಕೂಡ ಅಷ್ಟು ಲೈಕ್ 1 ಅಡಿಯಷ್ಟು ಮುಂದೆಗಡೆ ಬರುತ್ತೆ. ಸೊ ಇಲ್ಲಿ ಏನಕ್ಕಪ್ಪ ಅಂದರೆ ಬೈ ಚಾನ್ಸ್ ನೀವು ತುಂಬ ಪೂಜೆ ಅಂದರೆ ಹಬ್ಬದ ಟೈಮಲ್ಲೆಲ್ಲ ಇಡ್ತೀವಲ್ಲ, ಇಲ್ಲಿ ಪ್ರಸಾದ ಮತ್ತು ಹಣ್ಣು ಅದೆಲ್ಲ ತುಂಬ ಜಾಸ್ತಿ ಇಡ್ತೀವಲ್ಲ, ಸೊ ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಅದಕ್ಕೆ ಇದನ್ನ ಒಂದು ಟ್ರೇ ಥರನೂ ಕೂಡ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇದು ತುಂಬಾ ಈಸಿ, ಸ್ಲೈಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಕೆಳಗಡೆ ಇನ್ನೊಂದು ಡ್ರಾ ಥರ ಮಾಡಿಸ್ಕೊಂಡಿದ್ದೀವಿ. ಸೊ ಈ ಡ್ರಾ ಒಳಗೆ ಲೈಕ್ ನಮ್ಮ ದೇವ್ರ ಗಂಧದ ಕಡಿ ಆಗಲಿ ಅಥವಾ ಏನೇ ದೇವ್ರ ಸಾಮಾನುಗಳು ಇರುತ್ತಲ್ಲ, ಸೊ ಅದನ್ನೆಲ್ಲ ಇಡೋದಕ್ಕೆ ಒಂದು ಚಿಕ್ಕದೊಂದು ಡ್ರಾ, ಲೈಕ್ ಆರಾಮಾಗಿ ಇದರಲ್ಲಿ ಎಲ್ಲನೂ ಬಂದುಬಿಡುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ ಈ ಡ್ರಾ ಕೂಡ ಅಷ್ಟೇ. ಆ್ಯಂಡ್ ಇಲ್ಲಿ ಅಲ್ಲಿಗೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಹಿಂದೆನೂ ಕೂಡ ತುಂಬ ಸ್ಪೇಸ್ ಇದೆ. ಬೈ ಚಾನ್ಸ್ ನೀವು ದೇವ್ರದ್ದು ಎಣ್ಣೆ, ದೀಪದ ಎಣ್ಣೆ ಅದೆಲ್ಲ ಇಡಬೇಕು ಅಂದ್ರೂ ಕೂಡ ಇಲ್ಲಿ ಹಿಂದೆ ಇಡ್ಬೋದು. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ನಮ್ಮ ದೇವ್ರ ಮನೆನ ಡಿಸೈನ್ ಮಾಡಿಸ್ಕೊಂಡಿದ್ದು. ತುಂಬ ಯೋಚನೆ ಮಾಡಿ ನಾನು ಹಿಂಗೆ ಸ್ಕೆಚ್ ಮಾಡಿಕೊಟ್ಟಿದ್ದೆ, ಅವ್ರು ಅದೇ ರೀತಿಯಾಗಿ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನೀವು ಸಹ ಈ ಥರ ಮಾಡಿಸ್ಕೋಬೋದು. ಬೈ ಚಾನ್ಸ್ ನಿಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಒಂದು ನೀವೇ ಕಸ್ಟಮೈಸ್ ಮಾಡಿಕೊಂಡು ನಿಮ್ಮ ದೇವ್ರ ಮನೆನ ರೆಡಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವಾಗ ಒಳಗಡೆ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಒಳಗಡೆ ನೋಡಿದ್ರೆ ನೀವು ಒಂದು ದೊಡ್ಡ ಫೋಟೋ ಇದೆ, ಅಂದರೆ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಹಾಗೂ ಮಹಾಲಕ್ಷ್ಮಿದು ಒಂದು ದೊಡ್ಡ ಫೋಟೋ ಇದೆ. ಸೊ ಇದನ್ನು ನಾವು ತಿರುಪತಿಯಿಂದ ಪರ್ಚೇಸ್ ಮಾಡಿದ್ದು. ಇದು ಕೂಡ ಪರ್ಚೇಸ್ ಮಾಡಿದ್ದು ಸುಮಾರು ವರ್ಷಗಳೇ ಆಗಿದೆ. ಆ ನಂತರ ಇಲ್ಲಿ ನೋಡಿದ್ರೆ ನಮ್ಮ ಅಷ್ಟಲಕ್ಷ್ಮಿ ಕಳಶ ಇದೆ. ಸೊ ಅಷ್ಟಲಕ್ಷ್ಮಿ ಕಳಶಕ್ಕೆ ನೋಡ್ಬೋದು, ಒಂದು ಕಳಶಕ್ಕೆ ಯಾವಾಗಲೇ ಆಗಲಿ ಒಂದು ಕೊಂಬು ಅಂದರೆ ಅರಿಶಿನ ಕೊಂಬುನ ಕಟ್ಟಬೇಕಂತೆ ತಾಳಿ ರೀತಿಯಾಗಿ, ಮತ್ತು ಅರಿಶಿನ ಕುಂಕುಮ ಬಟ್ಲು ಇದೆ. ಸೊ ನಾವು ಬಂದುಬಿಟ್ಟು ಕಾಯಿ ಇಡಲ್ಲ, ಅದಕ್ಕೆ ಬರೀ ಎಲೆನ ಜೋಡಿಸ್ಬಿಟ್ಟು ಇಟ್ಟಿದ್ದೀವಿ. ಮತ್ತು ಅದ್ರ ಅಕ್ಕಪಕ್ಕ 2 ಸಾಯಿಬಾಬಾದು ಐಡಲ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ಫೋಟೋ ಮೊನ್ನೆ ನಂದು ಮಂತ್ರಾಲಯಕ್ಕೆ ಹೋಗಿದ್ಲಲ್ಲ, ಅಲ್ಲಿಂದ ತಂದಿದ್ದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಅನ್ನಪೂರ್ಣೇಶ್ವರಿ, ಮಹಾಲಕ್ಷ್ಮಿ, ಗಣಪತಿ, ಸರಸ್ವತಿ ಹಾಗೂ ಅಂಬೇಗಾಲ್ ಕೃಷ್ಣ, ಮುಂದೆ ನೋಡಿದ್ರೆ ಅಂಬೇಗಾಲ್ ಕೃಷ್ಣ ಇದೆ. ಸೊ ಈ ಥರ ವಿಗ್ರಹಗಳನ್ನ ಜೋಡಿಸಿದ್ದೀವಿ. ಸೊ ಇದೆಲ್ಲ ಬೆಳ್ಳಿದೇನೆ ವಿಗ್ರಹಗಳು. ಆ್ಯಂಡ್ ಅಲ್ಲಿ ನೋಡಿದ್ರೆ ಗಣಪತಿ ಯಾವಾಗಲೂ ಅಷ್ಟೇ, ಗಣಪತಿ ಬಲಭಾಗಕ್ಕೆ ಲಕ್ಷ್ಮೀ ವಿಗ್ರಹನ ಇಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ನೋಡಿದ್ರೆ ಶಿವ ಮತ್ತು ಇದು ಬಂದು ನಂದಿ, ಅಂದರೆ ಹಸು ಕರುವುದು ಒಂದು ಚಿಕ್ಕ ಒಂದು ಇದನ್ನು ಇಟ್ಟಿದ್ದೀವಿ. ಇದು ಬಂದು ಮಂಜುನಾಥೇಶ್ವರ ಫೋಟೋ. ಆ್ಯಂಡ್ ಈ ಕಡೆ ಸೈಡಲ್ಲಿ ನೋಡಿದ್ರೆ ಅನ್ನಪೂರ್ಣೇಶ್ವರಿ ದೇವಿ ಫೋಟೋ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಕಾಮಾಕ್ಷಿ ದೀಪ. ಸೊ ಕಾಮಾಕ್ಷಿ ದೀಪನ ನೋಡಿದ್ರೆ ನಾವು ಸ್ಟ್ರೈಟಾಗಿ ಇಟ್ಟಿಲ್ಲ, ಈ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ. ಸೊ ಯಾವತ್ತೇ ಆಗಲಿ ಕಾಮಾಕ್ಷಿ ದೀಪ ಬಂದು ಸೂರ್ಯನ ಕಡೆಗೆ ನೋಡಿ ಉರಿಬೇಕಂತೆ. ಸೊ ಅದಕ್ಕೆ ಸೂರ್ಯನ ಬಾಗಿಲು ಬಂದು ಈ ಕಡೆ, ನಮ್ಮ ಮೇನ್ ಡೋರು ಬಂದು ಸೂರ್ಯನ ಬಾಗಿಲಲ್ವ, ಸೊ ಆ ಕಡೆಗೆ ಮಮ್ಮಿ ಅದನ್ನು ತಿರುಗಿಸ್ಬಿಟ್ಟು ಇಟ್ಟಿರೋದು. ಸೊ ಇದು ಬಂದು ಕಾಮಾಕ್ಷಿ ದೀಪ. ಸೊ ಆ ಕಡೆ ಈ ಕಡೆ ಆನೆ ಇರೋದ್ರಿಂದ ಅದನ್ನು ಗಜಲಕ್ಷ್ಮಿ ದೀಪ ಅಂತಲೂ ಕರೀತಾರೆ ಈ ರೀತಿ. ಆ್ಯಂಡ್ ಈ ಕಡೆ ಸೈಡಲ್ಲಿ ನೋಡಿದ್ರೆ ಒಂದು ಮಣ್ಣಿನ ದೀಪನ ಇಟ್ಟಿದ್ದೀವಿ. ಆ್ಯಂಡ್ ನಮ್ಮ ಮಾಮೂಲಿ ಗಂಟೆ ಬಂದುಬಿಟ್ಟು ಆಂಜನೇಯ ಸ್ವಾಮಿದು ಇದ್ದಿದ್ದಿರ್ತಲ್ಲ ಆ ಥರದ್ದೊಂದು ಗಂಟೆ. ಸೊ ಈ ರೀತಿಯಾಗಿ ಮೇಲ್ಗಡೆ ಪಾಟ್ನ ಎಲ್ಲ ಫುಲ್ ರೆಡಿ ಮಾಡಿರೋದು. ಆ್ಯಂಡ್ ಕೆಳಗಡೆ ಪಾಟಲ್ಲಿ ನೋಡಿದ್ರೆ ಒಂದು ಕಲಶದಲ್ಲಿ ನೀರಿಟ್ಟಿದ್ದೀವಿ. ಸೊ ಅದು ಬಂದು ಗಂಗೆ ಪೂಜೆ, ಅಂದರೆ ಮನೆಯಲ್ಲಿ ಗಂಗೆ ಪೂಜೆ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೇ ಗಂಗೆ ಪೂಜೆಗೆ ಅಂತ ನೀರಿಟ್ಟಿರೋದು. ಮತ್ತು ಪಂಚಾಮೃತ ಒಂದು ಇದರಲ್ಲಿ ಹಾಗೂ ಹಣ್ಣುಗಳು. ಸೊ ಕೆಳಗಡೆ ಪಾಟಲ್ಲಿ ಇಷ್ಟೇ, ಜಾಸ್ತಿ ಏನಿರೋದಿಲ್ಲ. ಏನಾದರೂ ಹಬ್ಬ ಆ ಥರ ಎಲ್ಲ ಇದ್ದಾಗ ಕೆಳಗಡೆ ಪಾಟ್ ಕೂಡ ಡೆಕೋರೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಷ್ಟು ಬಂದು ನಮ್ಮ ದೇವರ ಮನೆ ಟೂರ್. ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಿಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಹೇಳಿಲ್ಲ, ಅದೇನಪ್ಪ ಅಂದರೆ ನಮ್ಮ ಕಲಶದ ಕೆಳಗಡೆ, ಅಂದರೆ ಆ ಮನೆ ಕೆಳಗಡೆ ಬಂದುಬಿಟ್ಟು ಅಷ್ಟಲಕ್ಷ್ಮಿ ರಂಗೋಲಿನ ಬರೆದಿರೋದು. ಸೊ ಯಾವತ್ತೇ ಆಗಲಿ ಕಲಶದ ಕೆಳಗಡೆ ಆ ರಂಗೋಲಿನೇ ಬರಿಬೇಕಂತೆ. ಸೊ ಈ ರೀತಿಯಾಗಿ ನಮ್ಮ ದೇವ್ರ ಮನೆನ ಡೆಕೋರೇಟ್ ಮಾಡಿದ್ದೀವಿ. ಏನು ಮಾಡ್ತಿದ್ದೀಯ ಲಚ್ಚು? ಕ್ಲೀನ್ ಮಾಡ್ತೇನೆ ನೀನು
ಹೋಗಿ ಮಾಡ್ತೀನಿ ನಾನೇ. ಸೊ ಆ್ಯಕ್ಚುಲಿ ಹೊಸ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆಯಲ್ಲ, ಅದು ಯಾವಾಗ ಯೂಸ್ ಆಗುತ್ತೆ, ಇದಕ್ಕಾದ್ರೂ ಯೂಸ್ ಆಗುತ್ತೆ. ಹೊಸ ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೆ, ಅದರದ್ದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅದು ಬಂದಾಗ ಪುನೀತ್ ಟೆಸ್ಟ್ ಕೂಡ ಮಾಡಿದ್ರು, ತುಂಬ ಚೆನ್ನಾಗಿದೆ ಅದು. ಸೊ ಇದೆಲ್ಲ ಫುಲ್ಲು ಲಚ್ಚು ಇದು ಮೇಲ್ಗಡೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ಕೆಳಗಡೆ ಇವಾಗ ಪಾಟ್ ಬಗ್ಗೆ ಕ್ಲೀನ್ ಮಾಡೋದು ಕೂಡ ಆಗೋದಿಲ್ಲ. ಸೊ ಅದನ್ನೇ ಯೂಸ್ ಮಾಡೋದು. ಇದು ಕಸನ ಕೆಳಗಡೆ ಬಿದ್ದೈತೆ. ಕಸ ಗುಡ್ಸೋಣ ಅನ್ಕೊಂಡೆ ನಾನು. ಕಸ ಗುಡ್ಸೋಕ್ಕೆ ಅಂದರೆ ಅದು ಫುಲ್ ಕಾಕ್ರೋಚ್, ಕಸ ಗುಡ್ಸಿಲ್ಲ ಫುಲ್ ಕಾಕ್ರೋಚ್ ಆಗಿಬಿಡುತ್ತೆ. ತೋರಿಸ್ತೀನಿ ಮೇಲೆ ನೋಡಿ, ಎಷ್ಟು ಡೈಲಿ ಆಲ್ಮೋಸ್ಟ್ ಯಾವಾಗಲೂ ಹೀಗೆ ಆಗುತ್ತೆ. ಸೊ ನಮ್ಮ ಮನೇಲಿ ಡೈಲಿ ಈ ಥರ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತೀವಿ, ಇಲ್ಲಾಂದರೆ ಕಾಕ್ರೋಚಸ್ ಆಗಿಬಿಡುತ್ತೆ. ಸೊ ನೋಡಿ ಫುಲ್ಲು ಲಚ್ಚು ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಮೇಲ್ಗಡೆ ಎಷ್ಟು ಚೆನ್ನಾಗಿದೆ, ಬಟ್ ಅದೇ ಕೆಳಗಡೆ ನೋಡಿ ನೀವು, ಕಾಣಿಸ್ತಿದೆ ನಿಮಗೆ ಎಷ್ಟು ಗಲೀಜಿದೆ ನೋಡಿ. ಫುಲ್ ಕೆಳಗಡೆಲ್ಲ ಒಂದಿಷ್ಟು ಗಲೀಜಿದೆ. ಸೊ ಇವಾಗ ಇದನ್ನೆಲ್ಲ ಕಸ ಗುಡಿಸ್ಬೇಕು. ಲಚ್ಚು ಗುಡಿಸ್ತೀಯ ಲಚ್ಚು? ಮಾಡ್ತೀಯ ಅಂತ ಮಾಡುವ. ಓಕೆ, ಸೊ ನಾನು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಬಿಡ್ತೀನಿ ಬಿಡು. ಸರಿ ಆಯ್ತು. ಇನ್ನೇನು ಬೇಗಡೆ ಆಗಿದೆ, ಕೆಳಗಡೆ ಮಾತ್ರ ಒಂದಿಷ್ಟು ಮಾಡ್ಕೊ ಸಾಕು. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ನೋಡ್ಬೋದು, ನನಗೆ ಇಲ್ಲಿ ಒಂದು ಪಿಂಪಲ್ ಬರ್ತಿದೆ. ಲೈಕ್ ಆಲ್ಮೋಸ್ಟ್ ಎಷ್ಟು ವರ್ಷಗಳಾದ ನಂತರ ನನಗೆ ಫಸ್ಟ್ ಟೈಮ್ ಪಿಂಪಲ್ ಬರ್ತಿದೆ. ಸೊ ಅದನ್ನ ಡೀಲ್ ಮಾಡಬೇಕು. ಯಾವ ರೀತಿಯಾಗಿ ಡೀಲ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಸೊ ಆ್ಯಕ್ಚುಲಿ ಒಂದು ಹೊಸ ವ್ಯಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ವಿ, ಅದು ಬಂದಿದೆ. ಅದನ್ನೇ ಪುನೀತ್ ಇವಾಗ ಅಸೆಂಬಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಲಕ್ಷಿತ್ ಆಲ್ರೆಡಿ ಅದನ್ನು ನೋಡ್ಬಿಟ್ಟು ಅಮ್ಮ ರಾಕೆಟ್ ಅಮ್ಮ ಗೋಸ್ ಟು ಮೂನ್ ಅಂತಿದ್ದ. ಸೊ ಅವನು ಮಲಗಿದ್ದಾನೆ, ಅವ್ನು ಎದ್ದೇಳೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಇದನ್ನು ಅಸೆಂಬಲ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನಾನಂತೂ ಲೈಫಲ್ಲಿ ಇದುವರೆಗೂ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಯೂಸ್ ಮಾಡಿಲ್ಲ. ನೋಡೋಣ, ಬಿಕಾಸ್ ಮನೇಲಿ ತುಂಬ ಜಾಸ್ತಿ ಧೂಳು ಅದೆಲ್ಲ ತುಂಬಾ ಇದಾಗ್ತಿದೆ. ಸೊ ಎಸ್, ಚೆನ್ನಾಗಿದೆಯಾ ಈ ಪುನೀತ್ ಬ್ರ್ಯಾಂಡು? ಇದು ಕಂಪ್ಲೀಟ್ಲಿ ಪ್ರೀಮಿಯಂ ಥರ ಇದೆ. ತುಂಬ ಚೆನ್ನಾಗಿದೆ. ಹೌದಾ? ನೋಡೋದು ತುಂಬ ಪ್ರೀಮಿಯಂ ಆಗಿದೆ. ಇವನ್ ಇದು ಒಂಥರ ಕಾರ್ ಯೂಸ್ ಮಾಡ್ಬೋದು. ನೋಡಿ, ಇದನ್ನ ರಿಮೂವ್ ಮಾಡಿಬಿಟ್ರೆ ಇದು ಮನೇಲಿ ಯೂಸ್ ಮಾಡ್ಕೋಬೋದು. ಇದು ರಿಮೂವ್ ಮಾಡಿಬಿಟ್ರೆ ಕನೆಕ್ಟ್ ಮಾಡಿದ್ರೆ ಕಾರು ಮತ್ತು ಇದು ಇದರಿಂದ ಎಲೆಕ್ಟ್ರಿಕಲ್. ಆ್ಯಕ್ಚುಲಿ ಇದು ಬ್ಯಾಟ್ರಿ 2.29.6 ವೋಲ್ಟ್ ಲಿಥಿಯಂ ಅಯಾನ್ ಟೆಕ್ನಾಲಜಿ ಬ್ಯಾಟ್ರಿ ಇದು. ಸೊ ಇದು ಬೇಸಿಕಲಿ ಬಂದು ಅಗ್ಯಾರೋ ಬ್ರ್ಯಾಂಡ್ದು ವ್ಯಾಕ್ಯೂಮ್ ಕ್ಲೀನರ್. ನೋಡಿ, ಇಲ್ಲಿ ನೋಡ್ಬೋದು ನೀವು 3 ಬಾಕ್ಸಲ್ಲಿ. ಲೈಕ್ ಅದು ಬಂದು ಅಮೆಝಾನ್ ಬಾಕ್ಸ್, ಅದು ಅಗ್ಯಾರೋದು. ಆ್ಯಂಡ್ ಈ ಬಾಕ್ಸಸ್ ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ತುಂಬ ಒಂಥರ ಇದ್ರ ಥರ ಹೆಂಗೆ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ತುಂಬ ಹೆವಿ ಇರುತ್ತೆ, ತುಂಬ ಇದು ಒಂಥರ ಹೆವಿ ಇಲ್ಲ ಅನ್ಸುತ್ತಲ್ಲ. ಹೆವಿ ಮತ್ತು ತುಂಬ ಒಂಥರ ವೆರಿ ಕಂಫರ್ಟಬಲ್, ಒಂಥರ ಇದ್ರ ತರ ಇದೆ, ಚಿಕ್ಕದಾಗಿ ಒಂಥರ ಅಲ್ವಾ? ಹೌದು, ಎಷ್ಟು ತುಂಬಾ ಚೆನ್ನಾಗಿದೆ ನೋಡು. ಇಲ್ಲಿ ವೀಲ್ ಬೇರೆ ಇದೆ, ಇಲ್ಲಿ ತುಂಬಾ ಚೆನ್ನಾಗಿದೆ ಮೂವ್ ಮಾಡಕ್ಕೆ. ಸೊ ನೋಡೋಣ, ಎಲ್ಲ ಫುಲ್ ಅದರದ್ದು ಕಂಪ್ಲೀಟ್ ಆಗಿ ಅಸೆಂಬಲ್ ಆದ್ಮೇಲೆ ಅದನ್ನ ಯೂಸ್ ಮಾಡಿ ಕೂಡ ತೋರಿಸ್ತೀನಿ. ಇದು ಕೊಟ್ಟಿದ್ದಾರೆ, ಇದು ಒಂದಿದೆ. ಅದೇನಿದು? ಓಕೆ, ಲೈಕ್ ಈ ತರದ್ದು ಬೇರೆ ಬೇರೆ ತರ ಕಸಗಳಿಗೆ. ಓಕೆ ಓಕೆ, ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ. ಓ, ಚಾರ್ಜೇಬಲ್ ಬ್ಯಾಟ್ರಿ ಚೆನ್ನಾಗಿದೆ ಅಲ್ವಾ? ಈ ತರ ಚೇಂಜ್ ಮಾಡೋ ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಮಾಡ್ಬೋದು ನೀವು. ಮತ್ತೆ ಈ ತರ ಪ್ಲಗ್ ಮಾಡ್ಬಿಟ್ಟು ಸುತ್ತಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವೈರ್ ಹೌದು, ವೈರ್ ಕನೆಕ್ಟ್ ಮಾಡ್ಕೊಂಡು ಇದು ಮಾಡೋ ತರ ಏನಿಲ್ಲ. ಮತ್ತೆ ಇದು ಕ್ಲೀನಿಂಗ್ ಅನ್ಸುತ್ತೆ. ಬೇರೆ ಬೇರೆ ಕೊಂಬ್ ಇದು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅದು ಬೇಡ ಅಂತಂದ್ರೆ ಇದು ಬೇರೆ ಬೇರೆ ತರ ಇದೆ. ಇದು ಕನೆಕ್ಟ್ ಮಾಡ್ಕೊಂಡು ಇದು ಇವನ್ ತುಂಬಾ ಇದಾಗಿರೋದ್ರಿಂದ ಇವನ್ ಕಾರು ಎಲ್ಲಿ ಬೇಕಾದ್ರೂ ಚಿಕ್ಕ ಚಿಕ್ಕ ಜಾಗಕ್ಕೆಲ್ಲ ತಗೊಂಡು ಹೋಗ್ಬೋದು. ನನಗೆ ತುಂಬಾ ಇಷ್ಟ ಆಯ್ತು ಇದು. ನೋಡೋಣ, ನಮ್ಮ ಕಾರ್ ಇಲ್ಲೇ ಇದೆಯಾ? ಸೊ ನಮ್ಮ ಕಾರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೋಡೋಣ. ಓ, ಲೈಟ್ ಬಂತು, ಮಾಡಿ. ಕಸ ಕಸ ಎಲ್ಲಿದೆ? ಇಲ್ಲ, ನಮ್ಮ ಮನೇಲಿ ಕಸ ಇಲ್ಲ ಇವತ್ತು. ಪೇಪರ್ಸ್ ಏನಾದ್ರೂ ಹಿಂಗೆ ಹರಿದಾಕ್ಲಾ? ಸೊ ಓಕೆ ಫ್ರೆಂಡ್ಸ್, ಈ ವ್ಯಾಕ್ಯೂಮ್ ಕ್ಲೀನರ್ನ ಕರೆಕ್ಟಾಗಿ ಯೂಸ್ ಮಾಡಿದಾಗ ನಿಮಗೆ ಅದರದ್ದು ಕಂಪ್ಲೀಟ್ ಇದನ್ನ ತೋರಿಸ್ತೀನಿ. ಇವಾಗ ಫಸ್ಟ್ ಫುಲ್ ಇವರು ಅಸೆಂಬಲ್ ಮಾಡಿಬಿಡ್ಲಿ ಅದನ್ನ. ಸೊ ಫ್ರೆಂಡ್ಸ್, ಇದೇ ನಮ್ಮ ಅಗ್ಯಾರೋದು ಹೊಸ ವ್ಯಾಕ್ಯೂಮ್ ಕ್ಲೀನರ್. ನೋಡಿ, ತುಂಬ ಈಸಿಲಿ ಫಿಟ್ ಮಾಡ್ಬೋದು, ಆರಾಮಾಗಿ ಡಿಸ್ಮ್ಯಾಂಟಲ್ ಮಾಡ್ಬೋದು, ಆರಾಮಾಗಿ ಇದನ್ನ ಅಸೆಂಬಲ್ ಕೂಡ ಮಾಡ್ಬೋದು. ಸೊ ಇಲ್ಲೆಲ್ಲ ಫುಲ್ಲು ಗಲೀಜಿದೆ ಅಲ್ವಾ, ಅದಕ್ಕೇ ಒಂದು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಡೋಣ ಅಂತ. ಸೊ ಇಲ್ಲಿ ಒಂದು ಪುಷ್ ಬಟನ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಆನ್ ಬಟನ್. ಸೊ ಈ ಆನ್ ಬಟನ್ನ ಆನ್ ಮಾಡಿದ ತಕ್ಷಣ
ವ್ಯಾಕ್ಯೂಮ್ ಕ್ಲೀನರ್ ಆನ್ ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆ ನಿಮಗೆ ಗಲೀಜು, ಇಲ್ಲಿದೆ ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ. ಸೊ ಕಿಚನ್ ಅಂತೂ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನೋಡಿ. ಒಂದು ರೌಂಡ್ ನೋಡಿ, ಕಿಚನ್ನ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಸೊ ಸಖತ್ತಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೂ ಇಲ್ಲಿ ಏನು ಗೊತ್ತಾ, ನಿಮಗೆ ಈ ಥರ ಬ್ರಷಸ್ ಕೂಡ ಸಿಗ್ತಾ ಇದೆ. ಸೊ ನೋಡಿ, ಈ ಬ್ರಷ್ ಏನು ಮಾಡುತ್ತೆ ಗೊತ್ತಾ, ತುಂಬ ಡೀಪಾಗಿ ಅಂದರೆ ಕೆಳಗಡೆ ಏನಾದರೂ ಗಲೀಜು ಹಿಂಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ನೋಡಿ, ಅದನ್ನ ಕೂಡ ಈ ಥರ ಕೆದಕಿ ತಗೊಂಡು ಕ್ಲೀನ್ ಮಾಡುತ್ತೆ. ಸೊ ಸಖತ್ತಾಗಿದೆ, ನನಗಂತೂ ತುಂಬಾ ಜಾಸ್ತಿ ಇಷ್ಟ ಆಯಿತು. ಮಮ್ಮಿಗಂತೂ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಮಮ್ಮಿಗೋಸ್ಕರನೇ ತರಿಸಿದ್ದು. ಎಷ್ಟು ಗಲೀಜು ಬಂದಿದೆ ನೋಡಿ. ಇಷ್ಟು ನಾವು ಕಸ ಗುಡಿಸಿದ್ರು, ಲೈಕ್ ಫುಲ್ ಕಸ ಗುಡಿಸಿದ್ರು ಸಹ ಇಷ್ಟು ಗಲೀಜು ಬರ್ತಾ ಇರಲಿಲ್ಲ. ಆ್ಯಂಡ್ ಕಿಚನ್ ಕೂಡ ತುಂಬ ಡೀಪಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಯಾವುದೇ ಥರದ ಈ ಥರ ಅನ್ನದ ಐಟಮ್ ಆಗಲಿ ಅಥವಾ ಅಡುಗೆ ಐಟಮ್, ಊಟದ ಐಟಮ್ ಏನು ಕೆಳಗಡೆ ಬಿದ್ದಿಲ್ಲ. ಸೊ ಇದರಿಂದ ಕಾಕ್ರೋಚಸ್ ಕೂಡ ಬರೋದಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟು ಸ್ವಲ್ಪ ಸೋಫಾ ಕ್ಲೀನ್ ಮಾಡಿಬಿಡೋಣ. ಸೊ ಇನ್ನೊಂದು ಏನು ಗೊತ್ತಾ, ಸೋಫಾಗೆ ಇಷ್ಟು ದೊಡ್ಡದಿದ್ದು ಕ್ಲೀನ್ ಮಾಡೋಕ್ಕೆ ಬೇಕಾಗಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಇದೆಯಲ್ಲ, ಹಿಂಗೆ ಬಿಚ್ಕೊಂಡ್ಬಿಡುತ್ತೆ. ಸೊ ಇವಾಗ ಲೈಕ್ ನಾರ್ಮಲಾಗಿ ಜಸ್ಟ್ ಇದು ಕೂಡ ಸಕ್ಷನ್ ಮಾಡುತ್ತೆ, ಇಲ್ಲಾಂದರೆ ಇನ್ನೊಂದು ಕೂಡ ಇದೆ ಇಲ್ಲಿ. ಇನ್ನೊಂದೇನಪ್ಪ ಅಂದರೆ, ಈ ವ್ಯಾಕ್ಯೂಮ್ ಕ್ಲೀನರ್ಗೆ ಜಸ್ಟ್ ಈ ಥರ ಬ್ರಷ್ ಥರದಷ್ಟೇ ಅಲ್ಲ, ಇಲ್ಲಿ ನೋಡಿ ಇನ್ನೊಂದು ಥರ ಸಕ್ಷನ್ದು ಕೂಡ ಕೊಟ್ಟಿದ್ದಾರೆ. ಇದು ಬೇಕಾದರೆ ನೀವು ಮೇಲ್ಗಡೆ ಧೂಳು ಹೊಡಿಯೋಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ಬೋದು, ಅಥವಾ ಸೋಫಾ ಕ್ಲೀನ್ ಮಾಡೋಕ್ಕೆ, ಕಾರ್ ಕ್ಲೀನ್ ಮಾಡೋಕ್ಕೆ, ಕಾರ್ನೂ ಸಹ ಈ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಬೋದು. ಹಾಗೂ ಇದನ್ನು ಬಂದ್ಬಿಟ್ಟು ಈ ಥರ ಪ್ಲೇನ್ ಸರ್ಫೇಸ್ ಅಂದರೆ ಕಾರ್ಪೆಟ್ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಒಂದು ಇದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಸೋಫಾನ ಕ್ಲೀನ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ಕೊತೀನಿ. ಏನೆಲ್ಲ ನಾರ್ಮಲ್ ಇದನ್ನು ತಗೊಂಡು ಈ ರೀತಿಯಾಗಿ ಟೈಟಾಗಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಆನ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಇಲ್ಲಿಂದ ಅದು ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ ಇಲ್ಲಿಂದ. ಸೊ ಇನ್ನೊಂದೇನು ಗೊತ್ತಾ, ಇದರದ್ದು ಸಕ್ಷನ್ ಪವರ್ ಇದೆಯಲ್ಲ, ವ್ಯಾಕ್ಯೂಮ್ ಕ್ಲೀನರು ಸಕ್ಷನ್ ಪವರ್ ತುಂಬಾ ಪವರ್ಫುಲ್ ಇದೆ. ತುಂಬ ಬೇಗ ಅಟ್ಯಾಕ್ ಮಾಡುತ್ತೆ ಈ ಥರ ಗಲೀಜು ಅದಕ್ಕೆಲ್ಲ. ಸೊ ಬನ್ನಿ ಇವಾಗ ಒಂದು ಸ್ವಲ್ಪ ಹೋಗ್ಬಿಟ್ಟು ಸೋಫಾನ ಕ್ಲೀನ್ ಮಾಡಿಬಿಡೋಣ. ಇನ್ನೊಂದೇನು ಗೊತ್ತಾ, ನಾವು ಸೋಫಾನು ಕೂಡ ತುಂಬ ಡೀಪ್ ಕ್ಲೀನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿದ್ರೆ ಎಷ್ಟು ಧೂಳಿದೆ ನೋಡಿ, ಇಲ್ಲಿ ಎಷ್ಟು ಧೂಳೆಲ್ಲ ಇದೆ. ಸೊ ಆ್ಯಕ್ಚುಲಿ ಅವತ್ತು ಪುನೀತ್ ಸೋಫಾನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರು. ಸೊ ಇವತ್ತು ಕೂಡ ನಾನು ನಿಮಗೆ ಮಾಡಿ ತೋರಿಸಿ ನೋಡಿ, ಇಲ್ಲಿ ಎಷ್ಟು ಧೂಳಿದೆಯಲ್ಲ, ಏನಿಲ್ಲ ಇದನ್ನ ತಗೊಂಡು ಇಲ್ಲಿ ಬ್ರಷ್ ಇರುತ್ತೆ ನೋಡಿ, ಈ ಬ್ರಷಿಂದ ಸುಮ್ಮನೆ ಸೊ ಆಯಿತು. ಆಲ್ಮೋಸ್ಟ್ ಈ ಸೋಫಾ ಗೀಫಾ ಎಲ್ಲ ಕ್ಲೀನ್ ಆಯಿತು. ಸೊ ತುಂಬಾ ಈಸಿ ಇದನ್ನು ಯೂಸ್ ಮಾಡೋದು. ಇನ್ಫ್ಯಾಕ್ಟ್ ಇವಾಗ ಯುಗಾದಿ ಹಬ್ಬ ಕೂಡ ಬರ್ತಿದೆ, ಮನೆ ಡೀಪ್ ಕ್ಲೀನ್ ಮಾಡೋಕ್ಕೆ ನಿಮಗೆ ಬೇಕಾಗುತ್ತೆ.
ಇದನ್ನು ನಾನು ಒಂಥರ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಥವಾ ಇದನ್ನು ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ನಾನು ಬೇಕಾದರೆ ಪರ್ಚೇಸ್ ಲಿಂಕ್ನ ಕೂಡ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಹಾಗೂ ಒಂದು ಪರ್ಚೇಸ್ದು ಒಂದು ಅಮೆಝಾನಿಂದ ಪರ್ಚೇಸ್ ಮಾಡಿರೋ ಒಂದು ಸ್ಕ್ರೀನ್ಶಾಟ್ನ ಕೂಡ ಹಾಕಿರ್ತೀನಿ. ಸೊ ನಾವೇ ಪರ್ಚೇಸ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಸೊ ನಾನು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದ್ದು. ಸೊ ಇದು ಬಂದು ಅಗ್ಯಾರೋ ಅಂತ ಬ್ರ್ಯಾಂಡು ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ಮತ್ತು ಇದನ್ನು ನೀವು ಏನು ಗೊತ್ತಾ, ಎಲ್ಲ ಕಡೆ ಈ ಥರ ವಯರ್ ಎಳ್ಕೊಂಡು ಹೋಗಬೇಕು ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ಒಂದು ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿನ ನೀವು ಚಾರ್ಜ್ ಮಾಡಿದ್ರೆ ಸಾಕು. ನೋಡಿ, ಇದೊಂದು ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿನ ನೀವು ಚಾರ್ಜ್ ಮಾಡಿದ್ರೆ ಸಾಕು, ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ನಿಮ್ಮ ಕಾರ್ಗಾಗಲಿ, ನಿಮ್ಮ ಮನೆಗಾಗಲಿ, ಡೀಪ್ ಕ್ಲೀನಿಂಗ್ ಆಗಲಿ ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಇವಾಗ ನೋಡಿ, ಬ್ಯಾಟ್ರಿನೂ ಕೂಡ ಆರಾಮಾಗಿ ತೆಗೆದುಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಕ್ಲೀನ್ ಮಾಡಿದ್ದೀನಲ್ಲ, ಎಲ್ಲ ಕಸ ಎಲ್ಲ ಇದರೊಳಗೆ ಸೇರ್ಕೊಂಡಿದೆ ಅಲ್ವಾ. ಸೊ ಇದನ್ನ ಏನು ಮಾಡ್ತೀನಿ ಅಂದರೆ, ಇದನ್ನು ಕೊಟ್ಟಿದ್ದಾರೆ ನೋಡಿ, ಇದನ್ನು ಈ ಥರ ಹಿಂಗೆ ಇದು ಮಾಡಿಬಿಟ್ಟು ಓಪನ್ ಮಾಡಿದೆ. ಸೊ ಎಷ್ಟು ಈಸಿಯಾಗಿ ಇದನ್ನ ತೆಗ್ಕೋಬೋದು. ಮತ್ತು ಇಲ್ಲೊಂದು ಪುಷ್ ಬಟನ್ ಇದೆ ನೋಡಿ. ಸೊ ಇಲ್ಲೊಂದು ಪುಷ್ ಬಟನ್ ಇದೆ. ಈ ಪುಷ್ ಬಟನ್ನ ಇದು ಕೂಡ ಓಪನ್ ಆಯಿತು. ಆ್ಯಂಡ್ ನಮ್ಮ ಕಸ ನೋಡಿ ಎಷ್ಟಿದೆ. ಸೊ ಇವಾಗ ಈ ಕಸನೆಲ್ಲ ಡಂಪ್ ಮಾಡಿಬಿಟ್ಟು ಬರೋಣ. ನೋಡಿ, ಫುಲ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಮೈನ್ಯೂಟ್ ಪಾರ್ಟಿಕಲ್ಸ್ ಇದೆಯಲ್ಲ ಅದಿದೆ. ಸೊ ಅದನ್ನ ನೀವು ಒಂದು ಬಟ್ಟೆಯಿಂದ ತೊಗೊಂಡು ಹೊರಿಸ್ಕೊಂಡ್ಬಿಡ್ಬೋದು. ತುಂಬಾ ಈಸಿ ಇದನ್ನು ಯೂಸ್ ಮಾಡೋದು. ಮತ್ತು ತುಂಬಾ ಏನು ಹೇಳ್ತಾರೆ, ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮನೇನ ಡೀಪ್ ಕ್ಲೀನ್ ಮಾಡೋಕ್ಕೆ ಸ್ಪೆಷಲಿ ತುಂಬ ಯೂಸ್ಫುಲ್. ಆರಾಮಾಗಿ ಹಿಂಗೆ ತೊಗೊಂಡು ಹಿಂಗೆ ಓಡಾಡ್ಕೊಂಡು ಕ್ಲೀನ್ ಮಾಡಿಬಿಡ್ಬೋದು ಮನೇನ. ಸೊ ನಂಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಕೂಡ ಇದರದ್ದು ಪರ್ಚೇಸ್ ಲಿಂಕ್ ಏನಾದರೂ ಬೇಕಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಒಮ್ಮೆ. ಹಾಗೂ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಕೂಡ ಮಾಡಿ ತಿಳಿಸಿ. ಏನಪ್ಪ ಅಂದರೆ ಸ್ವಲ್ಪ ಮಿಡ್ ರೇಂಜಿಗೆ ಬರುತ್ತೆ, ತುಂಬ ಲೋ ಪ್ರೈಸ್ ಬರುತ್ತೆ ಅಂತಲೂ ಕೂಡ ಹೇಳಲ್ಲ, ಒಂದು ಮಿಡ್ ರೇಂಜಲ್ಲಿದೆ. ಸೊ ಆ ಮಿಡ್ ರೇಂಜಲ್ಲಿ ಓಕೆ, ನಮಗೆ ಪರವಾಗಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೋದು ಅಂತ ಅಂದರೆ ನೀವು ಡೆಫಿನೆಟ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಹಾಗೆ ಅಂದ್ಕೊಂಡೆ ನಾವು ಇನ್ವೆಸ್ಟ್ ಮಾಡಿದ್ದು, ಬಿಕಾಸ್ ಮಮ್ಮಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ವರ್ತ್ ದ ಮನಿ ಅಂತಲೇ ಹೇಳ್ಬೋದು. ಸೊ ನಾವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಅಂತೂ ಇಲ್ಲ. ನಿಮಗೆ ಒಂದೊಂದು ರೂಪಾಯಿನೂ ವಾಪಸ್ ರಿಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಎಲ್ಲ ಡೀಪ್ ಕ್ಲೀನ್ ಕೂಡ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ಆಯಿತು ಆಲ್ಮೋಸ್ಟ್ ಎಲ್ಲ ಕೆಲಸ. ಆ್ಯಂಡ್ ಇವಾಗ ಹಾಗೆ ಕುತ್ಕೊಂಡಿದ್ವಿ. ಸೊ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಹೆಲ್ತ್ ಅಪ್ಡೇಟ್ ಬಗ್ಗೆ. ಅಕ್ಕ ಹೆಲ್ತ್ ಅಪ್ಡೇಟ್ ಬಗ್ಗೆ ಹೇಳಿ, ಸುಪ್ರಿಯಾ ಹೆಲ್ತ್ ಅಪ್ಡೇಟ್ ಹೇಳಿ, ಲೈಕ್ ಸಿಂಬಾದು ಹಾಗೂ ಲೋಲಾದು ಹೇಗಿದ್ದಾರೆ ಇವಾಗ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ದಟ್ ನಮ್ಮ ಮಗುಗೂ ಕೆಮ್ಮಿದೆ, ಶೀತ ಇದೆ, ನಾವು ಈ ಥರ ಲೈಕ್ ಎಕ್ಸ್ರೇ ಅಥವಾ ಬ್ಲಡ್ ಟೆಸ್ಟ್ ಎಲ್ಲ ತುಂಬ ಮಾಡಿಸ್ಬೇಕಾ ಅಂತ. ಸೊ ಅದು ಪ್ರತಿಯೊಬ್ಬ ಮಗು ಮೇಲೂ ಅಂದರೆ ಅವ್ರಿಗಿರುವಂಥ ಸಿಮ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲಕ್ಷಿತ್ಗೆ ತುಂಬ ಸಿವಿಯರ್ ಫೀವರ್ ಇತ್ತು. ಸೊ ಆ ಫೀವರ್ ಕಡಿಮೆನೇ ಆಗ್ತಿಲ್ಲ ಇದ್ದಿದ್ದಕ್ಕೆ ನಮಗೆ ಸ್ಪೆಷಲಿ ಈ ಥರ ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಎಲ್ಲ ಮಾಡೋಕ್ಕೆ ಹೇಳಿದ್ದು. ಸೊ ಆ ರೀತಿಯಾದ ಫೀವರ್ ಹತ್ರ ಎಲ್ಲ ಏನಾದರೂ ಇದ್ದರೆ ಲೈಕ್ ಸ್ಟಾಪೇ ಆಗ್ತಿಲ್ಲ, ಕಂಟಿನ್ಯೂಸ್ 5-6 ಡೇಸಿಂದನೂ ಹೈಗ್ರೇಡ್ ಫೀವರ್ ಇದೆ ಮಗುಗೆ, ಅಥವಾ ತುಂಬ ಜಾಸ್ತಿ ಕೆಮ್ಮಿದೆ, ಏನು ಮಾಡಿದ್ರೂ ಕಡಿಮೆನೇ ಆಗ್ತಾಯಿಲ್ಲ ಅನ್ನೋ ಬೇಕಾದರೆ ನೀವು ನಿಮ್ಮ ಪೀಡಿಯಾಟ್ರಿಷನ್ಗೆ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ನಿಮ್ಮ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ. ಅವ್ರು ನಿಮಗೆ ಏನು ಮಾಡಬೇಕು ಅಂತ ಲೈಕ್ ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದು ಅಲ್ಲದಂತೆ ಈ ಥರ ಸ್ವಲ್ಪ ಕೆಮ್ಮು ಆ ಥರ ಎಲ್ಲ ಇದ್ದರೆ ಮನೇಲೇ ಲೈಕ್ ಸಿರಪ್ ಅಥವಾ ಡ್ರಾಪ್ಸ್ ಏನೇ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿ ನಿಮ್ಮ ಮಗುಗೆ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಲೈಕ್ ಸಿಂಬಾಗೆ ಇನ್ಫೆಕ್ಟ್ ಆಗಲಿಲ್ವಾ ಅಂತ. ಸೊ ಡೆಫಿನೆಟ್ಲಿ ಆಯಿತು. ನಮಗೆ ದೊಡ್ಡವ್ರಿಗೇ ಆಯಿತು ಅಂದಮೇಲೆ ಅವನಿಗಾಗೋದಿಲ್ವ, ಅವನು ಸ್ವಲ್ಪ ಚಿಕ್ಕವನು, ಜಸ್ಟ್ 4 ಮಂತ್ಸ್, ಇವಾಗ ಇನ್ನೇನು 4 ಮಂತ್ಸ್ ಇನ್ನೂ ಆಗಿಲ್ಲ ಅವನಿಗೆ. ಸೊ ಅವ್ನಿಗೂ ಕೂಡ ಒಂದು ಸ್ವಲ್ಪ ಇನ್ಫೆಕ್ಟ್ ಆಯಿತು. ಬಟ್ ಅವ್ನಿಗೆ ಬಂದುಬಿಟ್ಟು ಆ್ಯಂಟಿ ಫ್ಲೂ ಅಂತ ಒಂದು ಸಿರಪ್ನ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಹಾಸ್ಪಿಟಲಲ್ಲಿ. ಸೊ ದಟ್ ಲೈಕ್ ಡಾಕ್ಟರ್ಸೇ ಹೇಳಿಬಿಟ್ಟಿದ್ರು ಇವನಿಗೆ ಡೆಫಿನೆಟ್ಲಿ ಇದಾಗುತ್ತೆ, ಸೊ ನೀವು ಸ್ಟಾರ್ಟ್ ಮಾಡಿಬಿಡಿ ಅಂತ. ಸೊ ಅದರಿಂದ ಅವನಿಗೆ ತುಂಬ ಜಾಸ್ತಿ ಎಫೆಕ್ಟ್ ಆಗಲಿಲ್ಲ. ಹಾಗೂ ಅವನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ನಾನು ಅವನಿಗೆ ಆ ಥರ ಏನೂ ಜಾಸ್ತಿ ಆಗಲಿಲ್ಲ. ಬಟ್ ಸ್ಟಿಲ್ ಅವ್ನಿಗೆ ಒಂದು ಸ್ವಲ್ಪ ಕೆಮ್ಮಿತ್ತು, ಅದಕ್ಕೆ ಅಂತ ಔಷಧಿ ಕೂಡ ಕೊಡ್ತಾಯಿದ್ವಿ. ಸೊ ಅದು ಹೇಳ್ತಾರಲ್ಲ, 2 ದಿವಸ ಆಗಿರಲಿಲ್ಲ ದೊಡ್ಡವನ್ನ ಮನೆಗೆ ಕರ್ಕೊಂಬಂದು ಹಾಸ್ಪಿಟ್ಲಿಂದ ಚಿಕ್ಕವನ್ನ ಕರ್ಕೊಂಡು ಮತ್ತೆ ಸುತ್ತಿದ್ದಾಯಿತು ಆಸ್ಪತ್ರೆಗೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಈ ಥರ ಮಕ್ಕಳು ಹುಷಾರು ತಪ್ಪೋದು, ಪದೇ ಹಾಸ್ಪಿಟಲ್ಸ್ಗೆ ಹೋಗೋದು ಇದೆಲ್ಲ ತುಂಬಾ ಕಾಮನ್. ಬಟ್ ಏನಪ್ಪ ಅಂದರೆ ತುಂಬ ಜಾಸ್ತಿ ಸೀರಿಯಸ್ ಆಗೋದಕ್ಕಿಂತ ಮುಂಚೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು. ಮನೆ ಔಷಧಿ ಮಾಡಿ ಬೇಡ ಅನ್ನೋದಿಲ್ಲ, ಬಟ್
ಒಂದು ಮಿತಿ ಮೀರಿದಾಗ ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮಕ್ಕಳನ್ನ ಅಂತ ಹೇಳ್ತೀನಿ. ಸೊ ಸಿಂಬಾಗೂ ಕೂಡ ಕರ್ಕೊಂಡು ಹೋಗಿದ್ವಿ, ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಅವನು ಕೂಡ ಕರ್ಕೊಂಡು ಸುತ್ತಿದ್ದಾಯಿತು. ಬಟ್ ಡಾಕ್ಟರ್ ಹೇಳಿದ್ದು ಒಂದೇ, ಏನಿಲ್ಲ ಕೆಮ್ಮಿದೆ ಅವನಿಗೆ, ಜಾಸ್ತಿ ಏನೂ ಇರಲಿಲ್ಲ, ಬಟ್ ಜಸ್ಟ್ ಡ್ರೈ ಕಫ್, ಇಲ್ಲಿಂದ ಮಾತ್ರ ಕೆಮ್ತಿದ್ದ ಅವನು, ಅದೊಂದು ಡ್ರೈ ಕಫ್ ಮಾತ್ರ ಇತ್ತು ಅಷ್ಟೇ. ಫೀವರ್ ಕೂಡ ಬಂತು, ಬಟ್ 3 days ಹೋಯಿತು ಫೀವರ್. ತುಂಬ ಹೈಗ್ರೇಡ್ ಇರಲಿಲ್ಲ, ಒಂದು 99-100 ಈ ರೇಂಜಲ್ಲೇ ಇರ್ತಿತ್ತು. ಸೊ ಕಡಿಮೆ ಆಯಿತು, ಪರವಾಗಿಲ್ಲ, ಬೇಗನೆ ಕಡಿಮೆ ಆಯಿತು. ಇವಾಗ ಸಿಂಬಾ ಕೂಡ ತುಂಬ ಹುಷಾರಾಗಿದ್ದಾನೆ. ಆ್ಯಂಡ್ ಹೇಗಿತ್ತು ಹಾಸ್ಪಿಟ್ಲ್ ಅವಂದು ಕೂಡ ನೋಡ್ಕೊಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಸಿಂಬಾನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ. ಆ್ಯಂಡ್ ಇವಾಗ ಇಲ್ಲಿ ವೆಯ್ಟ್ ಕೂಡ ಚೆಕ್ ಮಾಡ್ತಿದ್ದಾರೆ. ಅವನು ನಾನು ನೋಡಿದಾಗ್ಲಿಂದನೂ ಬರೀ 6 kgs ಅಲ್ಲೇ ಇದ್ದಾನೆ. ಸ್ವಲ್ಪ ವೆಯ್ಟ್ ಆ್ಯಕ್ಚುಲಿ ಲಾಸ್ ಕೂಡ ಆಯಿತು ಅವನಿಗೆ. ತುಂಬ ಸ್ವಲ್ಪ ಫೀವರ್ ಎಲ್ಲ ಇತ್ತಲ್ವ, ಮಗು ತುಂಬ ಕೆಮ್ಮಿ ಅಂತೂ ಅಳ್ತಿದ್ದ ಅವನು, ಅಷ್ಟು ಕೆಮ್ತಿದ್ದ. ಸೊ ಅದನ್ನೆಲ್ಲ ನಾನು ಆ್ಯಕ್ಚುಲಿ ರೆಕಾರ್ಡೇ ಮಾಡ್ಕೊಳ್ಳಿಲ್ಲ, ಬಟ್ ಹಾಸ್ಪಿಟ್ಲಿಗೆ ಬಂದಿದ್ದು ನಾನು ತೋರಿಸ್ದೆ. ಬಿಕಾಸ್ ಈ ಥರ ಚಿಕ್ಕ ಮಗು ಇರೋರಿಗೂ ಕೂಡ ತುಂಬ ಟೆನ್ಷನ್ಸ್ ಆಗ್ತಿದೆ ಇತ್ತೀಚೆಗೆ. ತುಂಬ ಕೆಮ್ತಾರೆ ಮಕ್ಕಳು, ತುಂಬ ಲೈಕ್ ವೈರಲ್ ಇನ್ಫೆಕ್ಷನ್ಸ್ ಆಗ್ತಾಯಿದೆ, ಏನು ಮಾಡೋದು ಅಂತ ತುಂಬ ಜನ ಕಾಮೆಂಟ್ಸ್ ಮಾಡ್ತಿದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಅವ್ನು ಫೀವರ್ ಬಂದು 100 ಇತ್ತು. ಸೊ 100 ಇಸ್ ಓಕೆ, ಲೈಕ್ ಬಟ್ ಇಷ್ಟು ಚಿಕ್ಕ ಮಕ್ಕಳಿಗೆ ಅದೊಂದು ಸ್ವಲ್ಪ ಜಾಸ್ತಿನೇ. 99-100 ಇಸ್ ಬಟ್ ಸಿವಿಯರ್ ಅಂತ ಅಲ್ಲ, ಮೈಲ್ಡ್ ಅಂತ ಹೇಳ್ಬೋದು. ಸೊ ಇವಾಗ ಡಾಕ್ಟರ್ ನಿಮಗೆ ಚೆಕ್ ಎಲ್ಲ ಮಾಡ್ತಿದ್ದಾರೆ, ಮತ್ತು ಏನೆಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅವನಿಗೆ ಡ್ರೈ ಕಫಿಗೆ ಮಾತ್ರ ಒಂದು ಬೇರೆ ಡ್ರಾಪ್ಸ್ನ ಬರೆದುಕೊಟ್ರು ಅಷ್ಟೇ. ಸೊ ನೋಡಿ, ಆ್ಯಕ್ಚುಲಿ ಇವರು ಸೆಂದಿಲ್ ಕುಮಾರ್ ಅಂತ. ಸೊ ಇವರೇನೇ ಪಿಡಿಯಾಟ್ರಿಷಿಯನ್ ಇಬ್ರಿಗೂ, ಲಕ್ಷಿತ್ಗೆ ಮತ್ತು ಸಿಂಬಾಗೆ ಇಬ್ರಿಗೂ ಇವರೇನೆ. ಓಕೆ ಫ್ರೆಂಡ್ಸ್, ಸೊ ಇದಷ್ಟು ಬಂದು ಇವತ್ತಿನ ವೀಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಏನಿದೆಯೋ ಅದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿರುತ್ತೆ ಅಂತ. ಸೊ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಹಾಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಒಂದು ದೊಡ್ಡ ಫ್ಯಾಮಿಲಿ ಆಗೋಣ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೂ ಒಳ್ಳೆ ವೀಡಿಯೋಸ್ ಜೊತೆ. ಅಲ್ಲಿ ತನಕ ಬಾಯ್.